ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ ವತಿಯಿಂದ ನಗರದ ಆದಿಚುಂಚನಗಿರಿ ಸಭಾಭವನದಲ್ಲಿ ಹಮ್ಮಿಕೊಂಡಿರುವ 7ನೇ ವಾರ್ಷಿಕ ಸಮ್ಮೇಳನಕ್ಕೆ ಉಪನ್ಯಾಸಕರಾಗಿ ಯುವ ಬ್ರಿಗೇಡ್ನ ಮಾರ್ಗದರ್ಶಕರಾದ ಚಕ್ರವರ್ತಿ ಸೂಲಿಬೇಲೆ ಆಗಮಿಸಿದರು. ಸಮ್ಮೇಳನದ ಪ್ರಯುಕ್ತ ನಡೆದ ಗೋಷ್ಠಿಯಲ್ಲಿ ಸ್ವಾಮಿ ವಿವೇಕಾನಂದರ ಚಿಂತನಧಾರೆ ಕುರಿತು ಚಕ್ರವರ್ತಿ ಸೂಲಿಬೇಲೆ ಉಪನ್ಯಾಸ ನೀಡಿದ್ದು, ಸೂಲಿಬೇಲೆ ಅವರ ಉಪನ್ಯಾಸ ಹೇಗಿತ್ತು ನೋಡೋಣ ಬನ್ನಿ. ಸ್ವಾಮಿ ವಿವೇಕಾನಂದರು ಭಾರತದ ಪುನರುತ್ಥಾನಕ್ಕೆ ಒಂದು ಮಹತ್ವದ ಕಾರಣ ಈ ಕುರಿತಂತೆ ಮಾತನಾಡಬೇಕು ಅಂತ ನನಗೆ ಹೇಳಿದ್ದಾರೆ. ಮಾತನಾಡಬೇಕಾದ ಅಗತ್ಯವೇ ಇಲ್ಲ. ಇವತ್ತೇನು ಭಾರತ ಇದೆಯೋ ಅದು ವಿವೇಕಾನಂದರಿತ್ತ ಭಿಕ್ಷೆ ಅಂತ ನಾನು ಯಾವಾಗಲೂ ಭಾವಿಸ್ತಿರ್ತೀನಿ. ಯಾಕೆ ಹಿಂಗೆ ಭಾವಿಸ್ತೀನಿ ಅಂತಂದರೆ, ಜಾಗಲೇ ಭಾರತ್ ಸ್ಮಶಾನ ತೀರೆ ಅಸೀವನಾಶಿನಿ ಮಹಾಕಾಲೀರೆ ಅಂತ. ಭಾರತ ಎಲ್ಲಿ ಜಾಗೃತವಾಯಿತು ಅಂತಂದರೆ ಸ್ಮಶಾನ ತೀರದಲ್ಲಿ ಜಾಗೃತವಾಯಿತು, ಮಹಾಕಾಲಿ ಇದ್ದಲ್ಲಿ ಜಾಗೃತವಾಯಿತು ಅಂತ ಕವನದ ಅರ್ಥ. ಆದರೆ ನಾನು ಅದನ್ನು ಹೇಗೆ ತಗೊಳ್ಳೋದು ಅಂತಂದರೆ, ವಿವೇಕಾನಂದರು ಬರೋಕ್ಕಿಂತ ಮುಂಚೆ ಭಾರತ ಹೆಚ್ಚು ಕಡಿಮೆ ಸ್ಮಶಾನ ತೀರದಲ್ಲೇ ಇತ್ತು ಅಂತ. ಸ್ಮಶಾನದಲ್ಲಿರೋದು ಅಂತಂದ್ರೆ ಮುಗಿದೋಯ್ತು ಎಲ್ಲ ಕತೆ ಅಂತ. ಇನ್ನೇನು ಉಳ್ಕೊಂಡಿರಲಿಲ್ಲ ನಮಗೆ. ನಿರಂತರ ಹೆಚ್ಚು ಕಡಿಮೆ 800-900 ವರ್ಷಗಳ ಕಾಲದ ಆಕ್ರಮಣ ಮಹಮ್ಮದ್ ಗೋರಿಯಿಂದ, ಅದಕ್ಕಿಂತಲೂ ಮುಂಚಿನದನ್ನು ಬಿಟ್ಟು ಅಲ್ಲಿಂದಲೇ ಆಕ್ರಮಣಕಾರಿ ಆ ಚಿಂತನೆಯನ್ನು ತೆಗೆದುಕೊಳ್ಳೋದಾದ್ರೆ ಅಲ್ಲಿಂದ ಹಿಡಿದು ಬ್ರಿಟಿಷರ ವಿವೇಕಾನಂದರು ಎದುರಿಸ್ತಾ ಇದ್ದಂತ ಆ ಕಾಲಘಟ್ಟದವರೆಗೂ ಎಷ್ಟು ಆಕ್ರಮಣಗಳಾಗಿದ್ದುವು ಅಂತಂದ್ರೆ, ಹೊಡೆಸ್ಕೊಂಡು ಇನ್ನಾಗಲ್ಲಪ್ಪ ಬಿಟ್ಟು ಬಿಡೋಣ ಅಂತ ಹೇಳುವ ಕಾಲಕ್ಕೆ ಒಬ್ಬ ಪುಣ್ಯಾತ್ಮ ಬಂದು ನಿಂತುಕೊಂಡು ಹೇಳಿದ, ನಾನು ಮತ್ತೆ ವಾಪಸ್ ಈ ಭಾರತವನ್ನ ಜಾಗೃತಗೊಳಿಸಲಿಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳಿ, ಬರೀ ಹೇಳಿದ್ದಷ್ಟೇ ಅಲ್ಲದೆ ಆ ಕೆಲಸವನ್ನ ಮಾಡಿ ತೋರಿಸಿದ ವ್ಯಕ್ತಿ ಅಂತಿದ್ರೆ ಅದು ಸ್ವಾಮಿ ವಿವೇಕಾನಂದರು. ಹೀಗಾಗಿ ಪುನರುತ್ಥಾನದ ಪ್ರಶ್ನೆಯಲ್ಲಿ ಇನ್ಯಾವ್ದು ಮಾತಾಡಬೇಕಾದ ಅಗತ್ಯವೇ ಇಲ್ಲ. ಆದ್ರೆ ಹೇಗೆ ಪುನರುತ್ಥಾನ ಮಾಡಿದ್ರು, ಎವಿಡೆನ್ಸಸ್ ಕೊಡಬೇಕು ಅಂತಂದ್ರೆ ನಾನು ಮಾತನಾಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಎನಿ ಬೆಸೆಂಟ್ ಅವರು ಮಾತನಾಡಿದಂತ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಎನಿ ಬೆಸೆಂಟ್ ಅವರು 1917ರಲ್ಲಿ ಕಲ್ಕತ್ತಾದ ಕಾಂಗ್ರೆಸ್ ಅಧಿವೇಶನದ ಪ್ರೆಸಿಡೆಂಟ್ ಆಗಿ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಮಾಡ್ತಾ ಭಾರತದ ಪುನರುತ್ಥಾನ ಆಗ್ತಾ ಇದೆ, ಈ ಪುನರುತ್ಥಾನ ಆಗ್ಲಿಕ್ಕೆ ಕಾರಣ ಏನು ಅಂತ ಕೆಲವು ಪಾಯಿಂಟ್ಗಳನ್ನು ಪಟ್ಟಿ ಮಾಡ್ತಾರೆ. ಅಫ್ಕೋರ್ಸ್ ಆಕೆಯ ಮನಸ್ಸಿನಲ್ಲಿದ್ದು ವಿವೇಕಾನಂದರ ಪ್ರೇರಣೆ ಎಷ್ಟು ಅಂತ ಆಕೆಯ ಮನಸ್ಸಿನಲ್ಲಿತ್ತು. ಆಕೆ ವಿವೇಕಾನಂದರ ಕುರಿತಂತೆಯೂ ಆ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಆಕೆ ಕೊಡುವಂತ 6 ಪಾಯಿಂಟ್ಗಳನ್ನು ನಾನು ಮೊದಲು ಹೇಳ್ತೀನಿ. ವಿವೇಕಾನಂದರ ಪ್ರಭಾವ ಎಲ್ಲೆಲ್ಲಿತ್ತು ಅಂತ ಯೋಚನೆ ಮಾಡಿದ್ರೆ ಪುನರುತ್ಥಾನ ಹೇಗಾಯ್ತು ಅಂತ ಯೋಚನೆ ಮಾಡಬಹುದು. ಮೊದಲನೇದು, ಭಾರತ ಪುನರುತ್ಥಾನ ಆಗಲಿಕ್ಕೆ ಕಾರಣ ಏಷ್ಯಾ ಪುನರುತ್ಥಾನ ಆಗಿತ್ತು. ಏಷ್ಯಾದ ಒಂದು ಅಂಗವಾಗಿರುವಂತ ಭಾರತ ಸಹಜವಾಗಿಯೇ ಜಾಗೃತಗೊಳ್ತಾ ಇದೆ ಅಂತ ಆಕೆ ಹೇಳ್ತಾಳೆ, ಮೊದಲನೇ ಪಾಯಿಂಟ್. ಎರಡನೇದು ಹೇಳ್ತಾಳೆ, ಹೊರ ದೇಶಗಳಲ್ಲಿ ಅನ್ಯರು ಯಾರೋ ಹೋಗಿ ಮತ್ತೊಂದು ದೇಶವನ್ನು ರೂಲ್ ಮಾಡೋದರ ಕುರಿತಂತೆ ಚರ್ಚೆ ವ್ಯಾಪಕವಾಗಿ ನಡೀತಾ ಇದೆ ಅಂತ ಎರಡನೇ ಕಾರಣ ಕೊಡ್ತಾಳೆ. ಎಲ್ಲ ಕಾರಣಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಮೂರನೇ ಕಾರಣ ಕೊಡ್ತಾಳೆ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠರು ಯಾರು ಅಂತಂದ್ರೆ ಬಿಳಿ ಬಣ್ಣದವರು ಅಂತ ಅಲ್ಲಿವರೆಗೂ ಏನ್ ನಂಬ್ಕೊಂಡಿದ್ರೋ ಅದು ಸತ್ತೋಯ್ತು ಅಂತ, ಆ ದಶಕದಲ್ಲಿ ಸತ್ತೋಯ್ತು ಅಂತ. ಇದು ಮೂರನೇ ಕಾರಣ. ನಾಲ್ಕನೇ ಕಾರಣ, ಜಗತ್ತಿನ ವ್ಯಾಪಾರಿಗಳು ಎಚ್ಚೆತ್ತುಕೊಂಡ್ರು ಅಂತ. ಐದನೇ ಕಾರಣ ಆಕೆ ಹೇಳ್ತಾಳೆ, ಸ್ತ್ರೀಯರು ಜಾಗೃತಿಯಾದರು, ಅದು ಭಾರತದ ಜಾಗೃತಿಗೆ ಕಾರಣ ಅಂತ. ಮತ್ತು ಆರನೇ ಮತ್ತು ಕೊನೆಯ ಕಾರಣ, ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಏನಾದರೂ ಇದ್ರೆ ಅದು ಮಾಸಸ್, ಯಾವ ಚಿಂತನೆಯನ್ನು ಸ್ವಾಮೀಜಿ ಕೊಟ್ಟರೋ ಮಾಸಸ್ನ ಬಗ್ಗೆ, ಆ ಮಾಸ್ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ನಿಶ್ಚಯ ಮಾಡಿ ಅದು ಜಾಗೃತಗೊಳಿತು. ಈ 6 ಕಾರಣಗಳು ಭಾರತದ ಪುನರುತ್ಥಾನಕ್ಕೆ ಕಾರಣವಾಯಿತು ಅಂತ ಎನಿ ಬೆಸೆಂಟ್ ಹೇಳ್ತಾರೆ. ಈಗ ಸುಮ್ಮನೆ ಆಲೋಚನೆ ಮಾಡಿ, ಏಷ್ಯಾದ ಜಾಗೃತಿಯಲ್ಲಿ ವಿವೇಕಾನಂದರ ಪಾತ್ರದ ಬಗ್ಗೆ ನಾನು ತುಂಬಾ ಮಾತನಾಡ್ಲಿಕ್ಕೆ ಹೋಗಲ್ಲ. ಅಫ್ಕೋರ್ಸ್ ಅವ್ರ ಪಾತ್ರ ಜೋರಾಗಿದೆ. ಆದ್ರೆ ಎರಡನೇದು ನೋಡಿ, ಹೊರ ದೇಶಗಳಲ್ಲಿ ಯಾವುದೋ ಒಂದು ಏಲಿಯನ್ ರೂಲ್, ಯಾರೋ ತಮ್ಮವರಲ್ಲದವರು ಮತ್ತೊಂದು ದೇಶವನ್ನ ಆಳುವುದರ ಕುರಿತಂತೆ ಒಂದು ವ್ಯಾಪಕವಾದ ಚರ್ಚೆ ಶುರುವಾಯಿತು. ಮತ್ತು ಈ ಚರ್ಚೆಯನ್ನ ವ್ಯಾಪಕವಾಗಿ ನಡೆಸಲಿಕ್ಕೆ ಕಾರಣರಾದವರು ಸ್ವಾಮಿ ವಿವೇಕಾನಂದರು ಅಂತ. ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ಭಾಷಣ ಮಾಡಿದ್ರಲ್ಲ, ಮೊದಲನೇ ಭಾಷಣ 3.5 ನಿಮಿಷದ ಭಾಷಣ. ಈ 3.5 ನಿಮಿಷದ ಭಾಷಣ ಏನು ಅಂತಂದ್ರೆ, ವಾಸ್ತವವಾಗಿ ಒಂದು ಕನ್ನಡಿ ಹಿಡ್ಕೊಂಡು ಅಮೆರಿಕನ್ರಿಗೆ, ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ ಕ್ರಿಶ್ಚಿಯನ್ರಿಗೆ, ನಿಮ್ ಮುಖ ಒಂದ್ಸಲ ನೋಡಿ ನಾನು ಕನ್ನಡಿ ತಗೊಂಡು ಬಂದಿರೋದು ಅದಕ್ಕೆ ಅಂತ ಹೇಳಿದ ಭಾಷಣ ಅಷ್ಟೇ. ಆ ಭಾಷಣದಲ್ಲಿ ಮತ್ತೇನು ಹುಡುಕಬೇಕಾದ ಅಗತ್ಯವೇ ಇಲ್ಲ. ನಿಮ್ ಯೋಗ್ಯತೆ ಏನು ಅಂತ ನಾನು ತೋರಿಸ್ತೀನಿ. ನಿಮ್ ಯೋಗ್ಯತೆ ತೋರಿಸ್ಲಿಕ್ಕೆ ಯಾವ ಮಾನದಂಡ ಬಳಸ್ತೀನಿ ಅಂತಂದ್ರೆ ಹಿಂದುವಿನ ಮಾನದಂಡವನ್ನು ಬಳಸ್ತೀನಿ ಅಂತ. ಹಿಂದುವಿನ ಮಾನದಂಡವನ್ನು ಬಳಸಿ ನೀವು ಯಾವ ಬಾರ್ ಇಡ್ತಾ
ಹೋಗ್ತಾ ಇದ್ದೀರೋ ಅದಕ್ಕಿಂತಲೂ ಎತ್ತರದ ಬಾರನ್ನ ಭಾರತ ಯಾವಾಗಲೂ ಜೋಡಿಸ್ಕೊಂಡಿದೆ. ನೀವು ನಮ್ಮನ್ನು ಕಂಪೇರ್ ಮಾಡಬೇಕಾದ ಅಗತ್ಯವೂ ಇಲ್ಲ ಅಂತ ಪ್ರೂವ್ ಮಾಡಿದ್ದು ಸ್ವಾಮಿ ವಿವೇಕಾನಂದ. ಮಿತ್ರ, ಸ್ವಾಮಿ ವಿವೇಕಾನಂದರು ಇಲ್ಲಿಗೆ ಮುಗಿಲಿಲ್ಲ. ಅಮೆರಿಕ ಮತ್ತು ಇಂಗ್ಲೆಂಡ್ನಲ್ಲಿ ಭಾಷಣ ಮಾಡುವಾಗ ವಿವೇಕಾನಂದರ ಮಾತುಗಳನ್ನ ಒಮ್ಮೆ ವಾಪಸ್ ಸಂದರ್ಶಿಸಿ ನೋಡಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನ್ನ ದೇಶಕ್ಕೆ ಕೊರತೆ ಇರೋದು ಅನ್ನದ್ದು, ಊಟ, ಹಸಿವಿನಿಂದ ಜನ ಸಾಯ್ತಾ ಇದ್ದಾರೆ. ನಿಮ್ಗೆ ನಿಜವಾಗ್ಲೂ ಜಗತ್ತಿಗೆ ಒಳಿತು ಮಾಡಬೇಕು ಅನ್ನೋ ಕ್ರಿಸ್ತನ ಮನೋಭಾವನೆ ನಿಮ್ಮೊಳಗೆ ಇರೋದಾದ್ರೆ ನೀವು ಭಾರತಕ್ಕೆ ಬಂದ್ರೆ ಅನ್ನ ಕೊಡಬೇಕು ಅವರಿಗೆ, ನಿಮ್ಮ ಧರ್ಮ ಅಲ್ಲ. ಭಾರತದಲ್ಲಿ ಧರ್ಮಕ್ಕೆ ಕೊರತೆ ಇಲ್ಲ, ನಮ್ಮ ಹತ್ರ ಬೇಕಾದಷ್ಟು ಧರ್ಮ ಇದೆ. ಇನ್ಫ್ಯಾಕ್ಟ್ ನೀವು ನಮಗೆ ಅನ್ನ ಕೊಟ್ಟು ನಮ್ಮ ಹತ್ರ ಇರೋ ಧರ್ಮವನ್ನು ತಗೊಂಡು ಇಲ್ಲಿ ಬಂದು ಹಂಚಿ ಅಂತ ವಿವೇಕಾನಂದರ ಒಂದು ಕಲ್ಪನೆಯನ್ನು ಕಟ್ಟಿಕೊಟ್ರಲ್ಲ, ಅದು ಬಹಳ ದೊಡ್ಡ ಸಂಗತಿಯಾಗಿತ್ತು. ಎರಡನೇ ಯೋಚನೆ ಮಾಡಿ, ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಬಹಳ ಚೆನ್ನಾಗಿರುವಂತ ಮಾತಿದ್ದು. ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮ ಅನ್ನುವಂತ ಒಂದು ಪೇಪರ್ ಪ್ರೆಸೆಂಟ್ ಮಾಡಿದ್ರು. ಬಹುಶಃ ವಿವೇಕಾನಂದರು ಯಾವಾಗಲೂ ಎಕ್ಸ್ಟೆಂಪೋರ್ ಆಗಿ ಮಾತನಾಡ್ತಿದ್ದವರು ಅದೊಂದೇ ಭಾಷಣವನ್ನು ಬರ್ಕೊಂಡು ಓದಿದ್ದು. ಹಾಗೆ ಓದಬೇಕಾದ್ರೆ ಅದರಲ್ಲೊಂದು ಮಾತನ್ನು ಸ್ವಾಮಿ ವಿವೇಕಾನಂದರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಮಂದಿರದ ಹೊರಗಡೆ ನಿಂತ್ಕೊಂಡು ನಿಮ್ಮ ಜನ, ನಿಮ್ಮ ಪಾದ್ರಿಗಳು, ನಿಮ್ಮ ಪ್ರೀಸ್ಟ್ಗಳು ಮಂದಿರದ ಹೊರಗಡೆ ನಿಂತ್ಕೊಂಡು ದೇವರನ್ನ ಕೆಟ್ಟದಾಗಿ ಬೈತಾರೆ. ಯಾವ ದೇವರನ್ನ? ನಾವು ಪೂಜೆ ಮಾಡುವ ವಿಗ್ರಹವನ್ನ, ನಾವು ಪೂಜೆ ಮಾಡುವ ಮೂರ್ತಿಯನ್ನ ಕೆಟ್ಟದಾಗಿ ಬೈತಾರೆ. ಹಿಂದುವಾದವನು ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ತಾನೆ, ಯಾರೋ ಹುಚ್ಚ ಪಾಪ ಅಂತ ಒಂದು ಚೂರು ಪ್ರತಿಕ್ರಿಯೆ ಕೊಡದೆ ವಾಪಸ್ ಹೋಗ್ತಾನೆ. ಯಾಕೆಂದ್ರೆ ಅವನಿಗೆ ಗೊತ್ತಿದೆ ಹುಚ್ಚರು ಮಾತ್ರ ಹೀಗೆ ಮಾತನಾಡಬಲ್ಲರು ಅಂತ, ಹೀಗಾಗಿ ಪ್ರತಿಕ್ರಿಯೆ ಕೊಡೋದಿಲ್ಲ ಅವನು ಅಂತ ವಿವೇಕಾನಂದರು ಹೇಳೋ ಮಾತಿದ್ರು. ಮೂರ್ಖರು ಹರಟಿಕೊಳ್ಳುತ್ತಿದ್ದಾರೆ, ಬೇಕಿದ್ರೆ ಹರಟೆ ಹೊಡ್ಕೊಳ್ಳಿ ಅಂತ ಈ ದೇಶದ ಹಿಂದೂ ಸೈಲೆಂಟ್ ಆಗ್ತಾನಂತೆ. ಯಾಕೆಂದ್ರೆ ಯಾವ ದೇವರನ್ನು ನೀವು ಬೈತಿದ್ದಾನೋ ಆ ದೇವರನ್ನ ಅಂತರಂಗದಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿರುವವನಿಗೆ ನೀವು ಹೊರಗಡೆ ಎಷ್ಟು ಬೈದ್ರೆ ಏನಾಗಬೇಕಾಗಿದೆ ಅಂತ. ಹೀಗಾಗಿ ಬದಲಾವಣೆ ಏನೂ ಇಲ್ಲ. ಸ್ವಾಮಿ ವಿವೇಕಾನಂದ ಎಲ್ಲಕ್ಕಿಂತ ಹೆಚ್ಚು ಡೆಟ್ರಾಯ್ಟ್ನ ಚರ್ಚ್ನಲ್ಲಿ ನಂಗೆ ಬಹಳ ಇಷ್ಟವಾಗುವಂತ ಮಾತು. ನಾನು 4-5 ಜನ ಎಕ್ಸ್ಟ್ರಾ ಸೇರಿದಾಗಲೆಲ್ಲ ಈ ಮಾತನ್ನು ಉಲ್ಲೇಖ ಮಾಡ್ತೀನಿ. ವಿವೇಕಾನಂದರು ಹೇಳಿದ ಮಾತು, ವಿವೇಕಾನಂದರು ಹೇಳಿದ ಮಾತನ್ನ ತಮಗೆ ಬೇಕಾಗಿರೋದನ್ನು ಆರಿಸ್ಕೊಳ್ತಿರ್ತಾರಲ್ಲ ಅಂತವ್ರಿಗೆ ಈ ಮಾತು ಮುಂದಿಟ್ರೆ ಮುಂದಿನ ಮಾತಿಲ್ಲ. ವಿವೇಕಾನಂದರು ಡೆಟ್ರಾಯ್ಟ್ನ ಚರ್ಚ್ನ ಪಲ್ಪಿಟ್ ನಲ್ಲಿ ನಿಂತ್ಕೊಂಡು ಮಾತನಾಡ್ತಾರೆ, ನೀವು ಕ್ರಿಶ್ಚಿಯನ್ರು ನನ್ನ ದೇಶಕ್ಕೆ ಬಂದು, ಸಿಂಗಲ್ ಕೋಟಲ್ಲಿ, ನನ್ನ ದೇಶಕ್ಕೆ ಬಂದು ನೀವು ನನ್ನ ದೇಶದ ಜನರ ಮೇಲೆ ಮಾಡಿರುವ ಅತ್ಯಾಚಾರಕ್ಕೆ ಪ್ರತಿಯಾಗಿ ಅರಬ್ಬಿ ಸಮುದ್ರದ ಕೆಳಗಿರುವ ಅಷ್ಟು ಕೆಸರನ್ನು ತೆಗೆದು ನಿಮ್ಮ ಮುಖಕ್ಕೆ ಎರಚಿದ್ರು 1% ಪ್ರಾಯಶ್ಚಿತ್ತ ಆಗಲ್ಲ. ಅದು ಆ ತರ ಪಾಪ ಮಾಡಿದ್ದೀರ ನನ್ನ ದೇಶದಲ್ಲಿ ಅಂತ. ಹಾಗಿದ್ದಲ್ಲಿ ಇವ್ರಿಗೆ ಅಧಿಕಾರ ಏನ್ರಿ ಈ ದೇಶದ ಮೇಲೆ ಆಳ್ವಿಕೆ ಮಾಡ್ಲಿಕ್ಕೆ? ಯಾವುದೋ ಒಂದು ಏಲಿಯನ್ ರೂಲ್ ಬಂದು ಆಳ್ವಿಕೆ ಮಾಡ್ಲಿಕ್ಕಿರುವಂತ ಅಧಿಕಾರ ಆದ್ರೂ ಏನು? ಆಗ ಅಮೆರಿಕಾದ ಬುದ್ಧಿವಂತರು ಯೋಚನೆ ಮಾಡಿದ್ರು, ತಪ್ಪುತ್ತಾ ಇದ್ದೀವಲ್ಲ ನಾವು, ಎಡುತ್ತಾ ಇದ್ದೀವಲ್ಲ, ಯಾಕೆ ಹೋಗಬೇಕಿತ್ತು ನಾವಲ್ಲಿಗೆ ಅಂತ. ಅಷ್ಟು ದಿನ ಅಮೆರಿಕನ್ರಿಗೆ ಇದ್ದಂತ ಆಲೋಚನೆ ಭಾರತದ ಬಗ್ಗೆ ಕೊಡ್ತಿದ್ದವ್ರು ಯಾರು ಗೊತ್ತಾ? ಇದೇ ಇಲ್ಲಿ ಬಂದಂತ ಪಾದ್ರಿಗಳು ತಮ್ಮ ದೇಶಕ್ಕೆ ವಾಪಸ್ ಹೋಗಿ, ಭಾರತ ಅಂದ್ರೆ ಅನಾಗರಿಕರ ನಾಡು, ಭಾರತ ಅಂದ್ರೆ ಕೆಲಸಕ್ಕೆ ಬರದೇ ಇರೋರ ನಾಡು, ವೈಟ್ ಮ್ಯಾನ್ಸ್ ಬರ್ಡನ್ಸ್, ಭಗವಂತ ನಮಗೊಂದು ಬರ್ಡನ್ ಕೊಟ್ಟಿದ್ದಾನೆ. ಏನ್ ಬರ್ಡನ್ ಕೊಟ್ಟಿದ್ದಾನೆ ಅಂತಂದ್ರೆ ಈ ಕಪ್ಪು ಜನರನ್ನ ಉದ್ಧಾರ ಮಾಡೋ ಬರ್ಡನ್ ಕೊಟ್ಟಿದ್ದಾನೆ. ನಾವು ಹಾಯಾಗಿರ್ಬೇಕಿತ್ತು, ಏನ್ ಮಾಡೋದು ನಮ್ಮ ಕರ್ಮ, ಅಲ್ಲಿಗೋಗಿ ಉದ್ಧಾರ ಮಾಡ್ತಿದೀವಿ ನಂಬಿಸ್ಬಿಟ್ಟಿದ್ರು ಅಮೆರಿಕನ್ರಿಗೆ. ಆದ್ರೆ ವಿವೇಕಾನಂದರ ಮಾತು ಕೇಳಿದ ಮೇಲೆ ಅನ್ನಿಸ್ತು ಅವರಿಗೆ, ಅರೆ ನಾವು ಈ ದೇಶವನ್ನು ಉದ್ಧಾರ ಮಾಡ್ಲಿಕ್ಕೆ ಅಂತ ದುಡ್ಡು ಕೊಡ್ತಾ ಇದ್ದೀವಿ ಈ ಜನರಿಗೆ. ಆದ್ರೆ ವಾಸ್ತವವಾಗಿ ವಿವೇಕಾನಂದರಂತವರನ್ನ ನಮ್ಮ ದೇಶಕ್ಕೆ ಕರೆಸ್ಕೊಂಡು ನಾವು ಉದ್ಧಾರ ಆಗಬೇಕಾಗುವಂತ ಅಗತ್ಯ ಇದೆ ಎನ್ನುವಂತ ಕಲ್ಪನೆಯನ್ನ ವಿವೇಕಾನಂದರು ಅಲ್ಲಿನ ಜನರ ಮನಸ್ಸಿನಲ್ಲಿ ಮೂಡಿಸಿದ್ರಲ್ಲ, ಅದು ವಿವೇಕಾನಂದರು ಮಾಡಿದ ಮೊದಲ ಸಾಧನೆ ಅಂತ. ಅವರ ಅಷ್ಟು ಭಾಷಣಗಳ ಮತಿತಾರ್ಥದಿಂದ ಏನಾಯ್ತು ಅಂತಂದ್ರೆ ಇಷ್ಟ ಆಯ್ತು. ಅಮೆರಿಕನ್ರಿಗೆ ತಮ್ಮ ಯೋಗ್ಯತೆ ಏನು ಅಂತ ಸ್ಪಷ್ಟವಾಗಿ ಅರ್ಥವಾಯಿತು. ನಾವು ಅವರನ್ನು ಹೋಗಿ ಆಳಬೇಕಾದ ಯಾವ ಅಗತ್ಯವೂ ಇಲ್ಲ, ಕ್ರಿಶ್ಚಿಯನ್ರು ಅಲ್ಲಿ ರೂಲ್ ಮಾಡಬೇಕಾದ ಅಗತ್ಯ ಇಲ್ಲ ಎನ್ನುವಂತ ಒಂದು ವ್ಯಾಪಕ ಚಿಂತನೆ ಬಂತಲ್ಲ, ಈ ಚಿಂತನೆ ಸ್ಪ್ರೆಡ್ ಆಯಿತು, ಇಡೀ ಜಗತ್ತಿಗೆ ಹಬ್ಬಿಕೊಂಡೋಯ್ತು. ಎರಡನೇದು, ವಿವೇಕಾನಂದರು ಈ ಸುಪ್ರಿಮಸಿಯನ್ನು ಧ್ವಂಸಗೊಳಿಸಿದ್ರು, ವೈಟ್ ಸುಪ್ರಿಮಸಿ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ನೀವು ಕ್ರಿಶ್ಚಿಯನ್ರನ್ನ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರ ಕಲ್ಪನೆ ಹೆಂಗಿದೆ ಅಂತಂದ್ರೆ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ, ಭಗವಂತ ಸೃಷ್ಟಿಸಿದ ಶ್ರೇಷ್ಠರು ಯಾರು ಅಂದ್ರೆ ಬಿಳಿಯರು, ಅತ್ಯಂತ ಕನಿಷ್ಠರು ಮತ್ತು ಕೆಲಸಕ್ಕೆ ಬಾರದವರು ಅಂದ್ರೆ ಕರಿಯರು. ಇವರಿಬ್ಬರ ನಡುವೆ ಕಲರ್ ಯಾರ್ಯಾರು ಇರ್ತಾರೋ ಅವ್ರ ಮಧ್ಯದಲ್ಲಿ ಬರ್ತಾರೆ ಅಂತ. ಪುಣ್ಯ ನಾವು ಕಂದು ಬಣ್ಣ.
ನಾವು ಇವ್ರು ಹೇಳುವಂತ ಕರಿಯರಲ್ಲ, ಇಲ್ಲದೆ ಹೋದ್ರೆ ನಮ್ಮನ್ನು ಇನ್ನೂ ಅನಾಗರಿಕರನ್ನಾಗಿ ಮಾಡಿರೋರು. ನಮ್ಮನ್ನ ಬ್ರೌನೀಸ್ ಅಂತ ಕರೀತಾರೆ, ಇವರು ಕಂದು ಬಣ್ಣದವರು ಇವರು ಅಂತ ಕರೀತಾರೆ. ಇಲ್ಲದೆ ಹೋಗಿದ್ರೆ ನಮ್ಮನ್ನು ಇನ್ನೂ ಅನಾಗರಿಕರು ಅಂತ ಕರೆದಿತ್ತು. ಅಂದ್ರೆ ವೈಟ್ ಸುಪ್ರಿಮಸಿ ಇತ್ತಲ್ಲ, ಈ ವೈಟ್ ಸುಪ್ರಿಮಸಿಯನ್ನು ವಿವೇಕಾನಂದರು ಛಾಡಿಸಿ ಬಿಸಾಡಿದ್ದು ಹೇಗಿತ್ತು ಅಂತಂದ್ರೆ, ವಿವೇಕಾನಂದರು ಚಿಕಾಗೋದಲ್ಲಿ ಮಾಡಿದ 2ನೇ ಭಾಷಣದಲ್ಲೇ ಹೇಳಿದ್ರು, ನಾವೆಲ್ಲ ಬಾವಿ ಕಪ್ಪೆಗಳು, ಜಗತ್ತು ವಿಶಾಲವಾಗಿದೆ. ಒಬ್ಬ ಕ್ರಿಶ್ಚಿಯನ್ ತನ್ನ ಬಾವಿಯೊಳಗೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾನೆ, ಒಬ್ಬ ಹಿಂದೂ ತನ್ನ ಬಾವಿಯೊಳಗೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾನೆ, ಒಬ್ಬ ಮುಸಲ್ಮಾನ ತನ್ನ ಬಾವಿಯೊಳಗೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾನೆ. ಈ ಬಾವಿ ಕಪ್ಪೆಗಳು ಯಾರನ್ನು ಹೇಳಿದ್ದವರು? ಎಲ್ಲರ ಜೊತೆ ಸಮೀಕರಿಸುವಂತ ಪ್ರಯತ್ನ ಮಾಡಿ ಕ್ರಿಶ್ಚಿಯನ್ರಿಗೂ ಹೇಳಿದ್ರು, ನೀವು ಬಾವಿ ಕಪ್ಪೆಗಳು, ಒಂದ್ಸಲ ಜಗತ್ತನ್ನು ನೋಡಿ, ಜಗತ್ತು ಎಷ್ಟು ವಿಶಾಲವಾಗಿದೆ, ನಿಮಗಿಂತ ಎಷ್ಟು ಮುಂದುವರೆದಿದೆ ಅಂತ ಗೊತ್ತಾಗುತ್ತೆ ಅನ್ನುವಂತ ಕಲ್ಪನೆಯನ್ನ ಕೊಟ್ಟರಲ್ಲ, ಸಾಮಾನ್ಯವಾದ್ದಾಗಿರಲಿಲ್ಲ. ಇವತ್ತಿಗೂ ನಮ್ಮಲ್ಲಿ ಅನೇಕರಿಗೆ ಭ್ರಾಮಕ ಕಲ್ಪನೆಗಳಿವೆ. ಕ್ರಿಶ್ಚಿಯನ್ರು ಎಷ್ಟು ಒಳ್ಳೆಯವರು, ನಾನು ಆಕ್ರಮಣ ಮಾಡ್ತಿಲ್ಲ ಯಾರ ಮೇಲೂ, ನಾನು ಕೆಲವೊಂದು ಸತ್ಯದ ಸಂಗತಿಗಳನ್ನು ಹೇಳ್ತಿದ್ದೀನಿ ಅಷ್ಟೇ. ಎಷ್ಟು ಒಳ್ಳೆಯವರು, ಒಂದು ಸರ್ವಧರ್ಮ ಸಮ್ಮೇಳನ ಮಾಡಿ ಎಲ್ರಿಗೂ ವೇದಿಕೆ ಕೊಟ್ಟರು ಅಂತ. ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ, ಈ ಸರ್ವಧರ್ಮ ಸಮ್ಮೇಳನ ಅಂತ ಏನ್ ಕರೆದವರು ವೇದಿಕೆ ಎಲ್ರಿಗೂ ಕೊಟ್ಟರು, ಹಂಗ್ ಕೊಡಬೇಕಾದ್ರೆ ಈ ಸರ್ವಧರ್ಮ ಸಮ್ಮೇಳನದ ನೇತೃತ್ವ ವಹಿಸಿದ್ದ ಡಾಕ್ಟರ್ ಬರೋಸ್ ಎಷ್ಟು ಒದ್ದಾಡಿದ್ರು ಅಂತಂದ್ರೆ, ಆರ್ಚ್ ಬಿಷಪ್ ಆಫ್ ಕ್ಯಾಂಟರ್ಬರಿ, ಆರ್ಚ್ ಬಿಷಪ್ ಆತ ಏನ್ ಹೇಳಿದ್ದ ಅಂತಂದ್ರೆ, ಅನಾಗರಿಕ ಧರ್ಮಗಳೊಂದಿಗೆ ಕ್ರಿಶ್ಚಿಯನ್ರನ್ನ ಒಂದೇ ವೇದಿಕೆ ಮೇಲೆ ಕೂರಿಸೋದೇ ತಪ್ಪು, ಅದೇ ತಪ್ಪು ಕಲ್ಪನೆ, ಅದೇ ಸರಿ ಇಲ್ಲ. ಇದರಿಂದಾಗಿ ಅನಾಗರಿಕರ ಧರ್ಮಗಳ ಸಾಲಿನಲ್ಲಿ ನಾವು ಕೂತು ಬಿಟ್ರೆ ನಮ್ ತೂಕ ಕಡಿಮೆ ಆಗ್ಬಿಡುತ್ತೆ, ಒಪ್ಕೊಳ್ಬಾರ್ದು ಅಂತ ಹೇಳಿದ್ದ. ಆಗ ಡಾಕ್ಟರ್ ಬರೋಸ್ ಹೇಳಿದ್ರಂತೆ, ತಲೆ ಕೆಡಿಸ್ಕೊಳ್ಬೇಡಿ, ಇವರೆಲ್ಲರನ್ನೂ ಕೂರಿಸ್ಕೊಂಡು ಇವರೆಲ್ಲರ ಮುಂದೆ ಕ್ರಿಶ್ಚಿಯನ್ ಧರ್ಮ ಎಷ್ಟು ಶ್ರೇಷ್ಠ ಅಂತ ಪ್ರೂವ್ ಮಾಡಿದ್ರೆ ಜಗತ್ತೆಲ್ಲ ನಮ್ಮನ್ನು ಅನುಸರಿಸೋದು ಸುಲಭವಾಗುತ್ತೆ ಅಂತ ಬಹುಶಃ ಸಾಧ್ಯವಾಗಿರುತ್ತಿತ್ತೇನೋ. ಒಬ್ಬರು ವಿವೇಕಾನಂದರು ಅವರೆಲ್ಲ ಆಲೋಚನೆಗೆ ಕೊಳ್ಳಿ ಇಟ್ಟು ಹೇಳಿದ್ರು, ನಿಮ್ಮೆಲ್ಲರಿಗಿಂತಲೂ ಶ್ರೇಷ್ಠವಾದ ಚಿಂತನೆಯನ್ನ ಪೂರ್ವದಿಂದ ಭಾರತದಿಂದ ಹೊತ್ಕೊಂಡು ಬಂದಿದ್ದೀನಿ ಅಂತ ವಿವೇಕಾನಂದರು ಹೇಳಿದ್ರಲ್ಲ. ವೈಟ್ ಸುಪ್ರೀಮಸಿಗೆ ಸಿಕ್ಕಂತ ಮೊದಲನೇ ಪೆಟ್ಟು ಅದು, ಅದನ್ನು ವಿವೇಕಾನಂದರು ಸಮರ್ಥವಾಗಿ ಕೊಟ್ಟರು. ಅಕಸ್ಮಾತ್ ವಿವೇಕಾನಂದರಿಗೂ ಹಂಗ್ ಕೊಡದೆ ಹೋಗಿದ್ರೆ ಬಹುಶಃ ನನಗನ್ಸುತ್ತೆ ಇವತ್ತಿನವರೆಗೂ ವೆಸ್ಟ್ನವರಿಗೆ ಜಾಗೃತಿ ಆಗ್ತಿರ್ಲಿಲ್ಲ. ಇವತ್ತು ಏನ್ ಜಾಗೃತಿ ಆಗಲಿಲ್ಲ ಅವರಿಗೆ. ಇವತ್ತು ಜಗತ್ತಿನ ಯಾವ ರಾಷ್ಟ್ರಗಳ ಮೇಲೆ ಬೇಕಿದ್ರು ಅಮೆರಿಕ ಆಕ್ರಮಣ ಮಾಡಬಹುದು, ಅಮೆರಿಕ ಅಫ್ಘಾನಿಸ್ತಾನದ ಮೇಲೆ ಏರಿ ಹೋಗ್ಬಹುದು, ಅಮೆರಿಕ ಇರಾಕ್ನ ಮೇಲೆ ಏರಿ ಹೋಗ್ಬಹುದು, ಅಮೆರಿಕ ಇರಾನ್ ಅನ್ನ ತನಗೆ ಬೇಕಾದಂತೆ ದುಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು, ಅಮೆರಿಕ ಇಂಡಿಯಾ ಪಾಕಿಸ್ತಾನದಲ್ಲಿ ಕೈ ಹಾಕಬಹುದು, ಅಮೆರಿಕ ಎಲ್ಲಿ ಬೇಕಿದ್ರು ಕೈ ಹಾಕಬಹುದು. ರಷ್ಯಾ ತನ್ನ ಪಕ್ಕದ ರಾಷ್ಟ್ರದ ಉಕ್ರೇನ್ ಅಲ್ಲಿ ಮಾಡಿದ್ರೆ ಮಾತ್ರ ಇನ್ವೇಷನ್ ಅಂತ ಕರಿಬೇಕು ಅಂತ. ಯಾಕೆ ಅಂತಂದ್ರೆ ತಾನು ಮಾಡಿದ್ದೆಲ್ಲ ಸರಿ ಅನ್ನುವಂತ ಈ ಸುಪ್ರೀಂ ಥಾಟ್ಸ್ ಇದೆಯಲ್ಲ, ಅದು ಇವತ್ತಿನವರೆಗೂ ಅವ್ರ ತಲೆಯಲ್ಲಿದೆ. ಆದ್ರೆ ಅದನ್ನೊಂದು ದೊಡ್ಡ ಮಟ್ಟದಲ್ಲಿ ತೆಗೆದು ಬಿಸಾಕಿ ಈ ದೇಶದ ಜನರಿಗೆ ಶಕ್ತಿ ತುಂಬಲಿಕ್ಕೆ ಸಾಧ್ಯವಾಗಿದ್ದು ಸ್ವಾಮಿ ವಿವೇಕಾನಂದರಿಗೆ. ಇನ್ನೊಂದು ಅಪರೂಪದ ಸಂಗತಿ, ನಾನು ವಿವೇಕಾನಂದರು ಭಾರತಕ್ಕೆ ಬಂದಾಗ ಯಾಕಿಷ್ಟು ಭಾರಿ ವೆಲ್ಕಮ್ ಸಿಕ್ತು ಅಂತ ನಾನು ತುಂಬಾ ಬಾರಿ ಯೋಚನೆ ಮಾಡ್ತಿರ್ತೀನಿ. ಯಾಕೆ ಸಿಕ್ತು ಗೊತ್ತೇನು? ಸ್ವಾಮಿ ವಿವೇಕಾನಂದರು ಬಿಳಿಯರನ್ನ ತಮ್ಮ ಕಾಲ್ ಕೆಳಗೆ ಕೂತ್ಕೊಂಡು, ನಾನು ಗುರು, ನೀವು ಶಿಷ್ಯರು, ನಾನು ಹೇಳಿಕೊಟ್ಟಿದ್ದನ್ನ ಪಾಠ ಕಲೀರಿ ಅಂತ ಹೇಳುವ ಮಟ್ಟಿಗಿದ್ರಲ್ಲ. ಇದು ಹೆಂಗಿತ್ತು ಅಂತಂದ್ರೆ, ಅಲ್ಲಿಯವರೆಗೂ ಭಾರತೀಯರಿಗೆ ಒಂದು ಭಾವನೆ ಏನಿತ್ತು ಅಂದ್ರೆ, ಬಿಳಿಯರು ದೊಡ್ಡವರು, ಅವ್ರು ಬೂಟ್ ನೆಕ್ಲಿಕ್ಕೆ ನಾವಿರೋದು ಅಂತ. ಅವ್ರು ಏನ್ ಮಾಡಿದ್ರು ಸರಿ, ಅವರು ಟ್ಯಾಕ್ಸ್ ಕೇಳಿದ್ರೆ ಕೊಡಿ, ಅವ್ರು ನಮ್ಮ ಹತ್ರ ಏನ್ ಕೇಳಿದ್ರು ಅವ್ರಿಗೆ ಕೊಡಬೇಕು, ಅವ್ರ ಜಾಗ ತಗೊಳ್ಳಿ, ನಮ್ಮನ್ನು ಕೊಲ್ಲಲಿ, ನಮ್ಮನ್ನು ಸಾಯಿಸ್ಲಿ, ನಾವು ಹೀಗೆ ಇರಬೇಕು ಅಂತ ಅನ್ಕೊಂಡಿದ್ದ ಜನಕ್ಕೆ ಅದರ ವಿವೇಕಾನಂದರು ಬದಲಾಯಿಸಿಬಿಟ್ಟಿದ್ದಾರಲ್ಲ. ವಿವೇಕಾನಂದರ ಶಿಷ್ಯರಾಗಿ ಎಷ್ಟು ಜನ ಬರ್ತಿದ್ದಾರಲ್ಲ ಅನ್ನೋದು ಆಲೋಚನೆಯ ಎಂತ ರೋಮಾಂಚನಕಾರಿಯಾಗಿರ್ಬೋದು ಅಂದ್ರೆ, ಬಿಳಿಯರನ್ನೂ ಕೂಡ ತನ್ನ ಕಾಲ ಕೆಳಗೆ ಕೂರಿಸಿಕೊಂಡಂತ ಈ ವ್ಯಕ್ತಿಯನ್ನ ನಾವು ನೋಡಬೇಕು ಅಂತ ಈ ದೇಶದ ಕೋಟ್ಯಂತರ ಜನ ಬಂದಿರಬಹುದಲ್ಲ, ಅದು ವೈಟ್ ಸುಪ್ರೀಮಸಿಗೆ ಎಂತ ಹೊಡೆತ ಇರಬಹುದು ಅಂತ ಯೋಚನೆ ಮಾಡಿ ಇದನ್ನೇ ಎನಿ ಬೆಸೆಂಟ್ ಹೇಳಿದ್ದು, ವಿವೇಕಾನಂದರಲ್ಲಿ ಈ ಪಾತ್ರ ಬಹಳ ದೊಡ್ಡದಾಗಿತ್ತು ಅಂತ. ಮಿತ್ರ, ಇಲ್ಲಿಗೆ ಮುಗಿಲಿಲ್ಲ. ಆಕೆ ಹೇಳ್ತಾಳೆ, ವುಮೆನ್ ಜಾಗೃತಿಯಲ್ಲಿ ವಿವೇಕಾನಂದರ ಪಾತ್ರ ಬಹಳ ದೊಡ್ಡದಿತ್ತು ಅಂತ. ಸ್ತ್ರೀಯರ ಜಾಗೃತಿಯಲ್ಲಿ ಪಾತ್ರ ವಿವೇಕಾನಂದರಿಗೆ ಎಷ್ಟು ದೊಡ್ಡದ್ದು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಯಾವ ರಾಜರ ಬಳಿ ಹೋಗಿ ಮಾತನಾಡುವಾಗಲೂ ಕೂಡ, ಮೈಸೂರು ಮಹಾರಾಜರ ಬಳಿ ಅಂತೂ ನೇರವಾದ ಉಲ್ಲೇಖವೇ ಇದೆ, ಮಾತನಾಡುವಾಗ ಏನಾಗಬೇಕು ಅಂತ ಕೇಳಿದ್ರೆ ವಿವೇಕಾನಂದರು ಹೇಳ್ತಿದ್ರು, ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಡಿ ಅಂತ, ವಿದೇಶಕ್ಕೆ ಹೋಗುವವರೆಗೂ.
ವಿದೇಶದಿಂದ ವಾಪಸ್ ಬಂದ ನಂತರ ಹಠ ಹಿಡಿದು ಬಂದಂತ ಮಾರ್ಗರೆಟ್ ನೋಬೆಲ್ಗೆ ದೀಕ್ಷೆ ಕೊಟ್ಟು ನಿವೇದಿತ ಅಂತ ಮಾಡಿ ಏನ್ ಕೆಲಸ ಮಾಡ್ಬೇಕು ನಾನು ಅಂತ ಕೇಳಿದ್ರೆ, ಭಾರತವನ್ನ ಅರ್ಥೈಸಿಕೊಂಡು ಈ ದೇಶದ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತ ಶಿಕ್ಷಣವನ್ನು ಕೊಡಬೇಕು ಅಂತ ಹೆಣ್ಣು ಮಕ್ಕಳನ್ನು ಕೂಡ ಸಮಸಮಕ್ಕೆ ತಂದು ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ರಲ್ಲ, ಅದು ಸ್ವಾಮಿ ವಿವೇಕಾನಂದರ ದೊಡ್ಡ ಪ್ರಯತ್ನ ಅಂತ. ಹೀಗಾಗಿ ಗೌರವ ಸಲ್ಲಿಸಬೇಕು. ತಾಯಂದ್ರೆ ಜಾಸ್ತಿ ಚಪ್ಪಾಳೆ ಹೊಡೆದಿದ್ರೆ ಬಹಳ ಸಂತೋಷ ನನಗೆ. ನೀವು ಇವತ್ತು ಹಿಂಗ್ ಬಂದು ಕೂತಿದ್ದೀರಾ ಅಂತಂದ್ರೆ ನಂಗೆ ಬಹಳ ಖುಷಿ. ಯಾವಾಗ 50% ಕಾರ್ಯಕ್ರಮಗಳಲ್ಲಿ ಹೆಣ್ಮಕ್ಳೇ ಇರ್ತಾರೋ ಅವಾಗ ಸಮಾಧಾನಕರ ಅಂಶ ಏನು ಅಂತಂದ್ರೆ, ಕೊನೆ ಪಕ್ಷ ಅಲ್ಲಿಯಾದ್ರೂ ಗಂಡು ಹೆಣ್ಣು ಸಮವಾಗಿ ಕೂತಿದ್ದಾರೆ ಅಂತ. ಬಹಳ ಕಡೆಗಳಲ್ಲಿ ಹಂಗಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಗಂಡಸಿರ್ತಾರೆ, ಒಂದು 8-10 ಜನ ಹೆಣ್ಮಕ್ಳು ಬಂದು ಕೂತಿರ್ತಾರೆ. ಹಂಗಲ್ಲ ಅಂತ. ಇದು ವಿವೇಕಾನಂದರ ಪ್ರೀತಿಯ ಭಾರತ ಅಲ್ವೇ ಅಲ್ಲ. ನಿವೇದಿತಾ ವಿವೇಕಾನಂದರ ಮಾತುಗಳನ್ನು ಆಡ್ತಿದ್ಲು. ಏನ್ ಹೇಳ್ತಾಳೆ ಗೊತ್ತೇನು? 50% ಜನರನ್ನ ಮನೆಯಲ್ಲಿ ಕೂರಿಸ್ಕೊಂಡು ಒಂದು ಸ್ವಾತಂತ್ರ್ಯ ಬರುತ್ತೆ ಅನ್ಕೊಂಡಿದ್ದೀರೇನು? ಯಾರಾದರೂ ಕ್ರಾಂತಿಕಾರಿಗಳು ಒಬ್ಬೊಬ್ಬರೇ ಬಂದ್ರೆ ಕೇಳ್ತಿದ್ರು, ಮನೆ ಹೆಂಡತಿನೂ ಕರ್ಕೊಂಡ್ ಬಾ ಜೊತೆಯಲ್ಲಿ, ಕರ್ಕೊಂಡ್ ಬಾ, ಅವಳಿಗೂ ಗೊತ್ತಾಗಬೇಕು ಈ ದೇಶದ 50% ಜನರನ್ನ ಮನೆಯಲ್ಲಿ ಕೂಡಾಕಿ ಸ್ವಾತಂತ್ರ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಚಿಂತನೆ ಇದೆಯಲ್ಲ, ಹೇಗೆ ಹಬ್ಬಿತು ಅಂತಂದ್ರೆ, ಈ ಚಿಂತನೆ ಹಬ್ಬಿದ ನಂತರ ಭಾರತದಲ್ಲಿ ಹೆಣ್ಮಕ್ಳು ಕೂಡ ಮುಂಚೂಣಿಗೆ ಬಂದು ನಿಲ್ಲಕ್ಕೆ ಸಾಧ್ಯ ಆಯ್ತಲ್ಲ, ಅದರ ಹಿಂದೆ ಇದ್ದಂತ ದೊಡ್ಡ ಶಕ್ತಿಯು ಸ್ವಾಮಿ ವಿವೇಕಾನಂದರೇ. ಮಿತ್ರ, ನಾನು ಹೇಳಿದ್ರೆ ನಿಮ್ಗೆ ಬಹುಶಃ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಒಂದಂತೂ ಸತ್ಯ. ಸ್ವಾಮಿ ವಿವೇಕಾನಂದರ ಕುರಿತಂತೆ ಒಂದು ಬ್ರಿಟಿಷ್ ರಿಪೋರ್ಟ್ ಇತ್ತು, ಚಾರ್ಲ್ಸ್ ಟೆಗಾರ್ಟ್ ಕೊಟ್ಟಿತ್ತು. ಈ ದೇಶದ ಉದ್ದಕ್ಕೂ ಕೂಡ ಏಕಕಾಲಕ್ಕೆ 1905ನಲ್ಲಿ ಯಾವಾಗ ಬಂಗಾಳದ ವಿಭಜನೆ ಆಯಿತೋ, ಬಂಗಾಳದ ವಿಭಜನೆಯ ಸದ್ದು ಬರೀ ಈ ಬಂಗಾಳದಲ್ಲಿ ಮಾತ್ರ ಕೇಳಲಿಲ್ಲ, ದಕ್ಷಿಣದ ತುದಿಯಲ್ಲೂ ಕೇಳಿ ಬಂತು. ಬ್ರಿಟಿಷರಿಗೆ ಆಶ್ಚರ್ಯ, ಹೇಗ್ ಸಾಧ್ಯ ಆಯಿತು ಬಂಗಾಳದ ವಿಭಜನೆಗೆ ದೂರದ ತಮಿಳುನಾಡಿನಲ್ಲಿ ಪ್ರತಿಕ್ರಿಯೆ ಬರುತ್ತೆ ಅಂತಂದ್ರೆ ಭಾರತ ಬದಲಾಗಿದೆಯಲ್ಲ, ಹೇಗ್ ಬದಲಾಗಿದೆ ಅನ್ನೋದು ರಿಪೋರ್ಟ್ ಕೇಳಿ ಚಾರ್ಲ್ಸ್ ಟೆಗಾರ್ಟ್ ಅನ್ನುವಂತ ಇಂಟೆಲಿಜೆನ್ಸ್ ಆಫೀಸರ್ನ ಕಳಿಸ್ಕೊಡ್ಲಾಯ್ತು. 1 ವರ್ಷಗಳ ಕಾಲ ಭಾರತವನ್ನು ಅಡ್ಡಾಡಿ ಅವನು ಕೊಟ್ಟಂತ ರಿಪೋರ್ಟ್ನ ಮೇಜರ್ ಪಾಯಿಂಟ್ ಏನು ಅಂತಂದ್ರೆ, ಒಬ್ಬ ಸನ್ಯಾಸಿ ದೇಶ ಬದಲಾಯಿಸಿದ್ದಾನೆ ಅಂತ. ಸ್ವಾಮಿ ವಿವೇಕಾನಂದರ ಕುರಿತಂತೆ ಚಾರ್ಲ್ಸ್ ಟೆಗಾರ್ಟ್ ರಿಪೋರ್ಟ್ ಕೊಡೋದು, ಒಬ್ಬ ಸನ್ಯಾಸಿ ದೇಶವನ್ನು ಬದಲಾಯಿಸಿದ್ದಾನೆ, ಆತನ ಕಾರಣಕ್ಕೋಸ್ಕರ ಜನ ಜಾಗೃತರಾಗಿದ್ದಾರೆ ಅಂತ. ಜನ ಎಷ್ಟರ ಮಟ್ಟಿಗೆ ಜಾಗೃತರಾಗಿದ್ದಾರೆ ಅಂತಂದ್ರೆ, ಭಾರತವನ್ನು ಮರಳಿ ಪಡಿಬೇಕು ಎನ್ನುವ ಚಿಂತನೆ ಇತ್ತಲ್ಲ, ಆ ಚಿಂತನೆ ವಿವೇಕಾನಂದರಿಂದಾಗಿ ಸ್ಪ್ರೆಡ್ ಆಯಿತು ಅಂತ. ಹೀಗಾಗಿಯೇ ಎನಿಬೆಸೆಂಟ್ ಹೇಳಿದ್ದು, ಈ ದೇಶದಲ್ಲಿ ಮಾಸಸ್ ಅನ್ನ ಜಾಗೃತಗೊಳಿಸುವುದರಲ್ಲಿ, ಸಾಮಾನ್ಯ ಜನರನ್ನ ಜಾಗೃತಗೊಳಿಸುವುದರಲ್ಲೂ ಕೂಡ ವಿವೇಕಾನಂದರ ಪಾತ್ರ ಅಪಾರವಾಗಿತ್ತು. ಮಿತ್ರೆ, ಸಾಮಾನ್ಯರ ಜಾಗೃತಿಯ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗೋದೇ ಇಲ್ಲ. ಪರಮ ಪೂಜ್ಯ ಸ್ವಾಮಿ ರಂಗನಾಥಾನಂದಜಿ ದೀಕ್ಷೆ ಕೊಡೋಕ್ಕಿಂತ ಮುಂಚೆ ಎಲ್ರಿಗೂ ಕೇಳ್ತಿದ್ರು, ರಾಮಕೃಷ್ಣರನ್ನು ಓದಿದ್ದೀರಾ, ವಿವೇಕಾನಂದರನ್ನು ಓದಿದ್ದೀರಾ, ಶಾರದಾ ಮಾತೆಯವರನ್ನು ಓದಿದ್ದೀರಾ, ಒಂದ್ ಪಾರ್ಟ್ ಆದ್ರೆ ಕೊಲಂಬೊ ಟು ಆಲ್ಮೋರಾ ಓದಿದ್ದೀರಾ ಅಂತ ಕೇಳ್ತಿದ್ರು. ಅದನ್ನು ಪ್ರತಿ ಬಾರಿ ಓದಿದಾಗ್ಲೂ ಒಂದು ಹೊಸ ಕಲ್ಪನೆ ಅನಾವರಣಗೊಳ್ಳುತ್ತೆ. ವಿವೇಕಾನಂದರ ಮಾತುಗಳು ಅನೇಕ ಬಾರಿ ರಿಪಿಟೇಟಿವ್ ಆದರೂ ಕೂಡ ಒಂದೇ ಮಾತು ಎರಡನೇ ನೀವು ಯಾವುದೋ ಭಾಷಣದಲ್ಲಿ ಕೇಳುವಾಗ ಬೇರೆನೇ ಅರ್ಥ ಹೊಮ್ಮಿಸುತ್ತೆ. ವಿವೇಕಾನಂದರು ಆ ಭಾಗದ ಜನರಿಗೆ ಆ ಚಿಂತನೆ ಕೊಡುವಾಗ ಏನ್ ಮಾತನಾಡ್ತಿದ್ರು ಅದು ಬಹಳ ವಿಶಿಷ್ಟವಾಗಿರುವಂತಹ ಸಂಗತಿ. ವಿವೇಕಾನಂದರು ಕೊಲಂಬೋಕ್ಕೆ ಕಾಲಿಟ್ಟ ತಕ್ಷಣ, ಇಲ್ಲಿಗೆ ಬಂದ ತಕ್ಷಣ ಒಂದು ಹೆಣ್ಮಗಳು ವಿವೇಕಾನಂದರು ನೋಡ್ಲಿಕ್ಕೆ ಬರ್ತಾಳೆ. ಸ್ವಾಮೀಜಿ ಭಾರತವನ್ನ ಜನರ ಮುಂದೆ ಕಟ್ಟಿಕೊಡುವ ರೀತಿ ನೋಡಿ ಎಷ್ಟು ಸುಂದರ. ಹೆಣ್ಮಗು ಬರ್ತಾಳೆ, ನನಗೆ ಮನೇಲಿ ತುಂಬಾ ಸಮಸ್ಯೆ ಇದೆ, ಯಜಮಾನ್ರದು ಪ್ರಾಬ್ಲಮ್ಮು, ಸಂಸಾರದೆಲ್ಲ ಹೇಳಿದ್ರು, ನಾನು ಏನಾದ್ರೂ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಸ್ವಾಮೀಜಿ ಅಂದ್ರೆ, ಸ್ವಾಮೀಜಿ ಹೇಳಿದ್ರಂತ ಅವಳಿಗೆ, ಭಗವದ್ಗೀತೆ ಓದಮ್ಮ, ಶಾಂತಿ ಸಿಗತ್ತೆ. ನಾವು ಚಪ್ಪಾಳೆ ತಟ್ಟಿದ್ವಲ್ಲ, ಆ ಹೆಣ್ಮಗಳು ಏನ್ ಹೇಳಿದ್ರಂತ ಗೊತ್ತಾ, ಸ್ವಾಮೀಜಿ ಬರೀ ಓದಿದ್ರೆ ಏನು ಉಪಯೋಗ, ಜೀವನಕ್ಕೆ ಅಳವಡಿಸಿಕೊಳ್ಳೋ ಮಾರ್ಗ ಹೇಳ್ಕೊಡಿ ಸ್ವಾಮೀಜಿ ಏನ್ಬಿಟ್ನಂತ. ಸ್ವಾಮೀಜಿ ಹೇಳ್ತಾರೆ, ವಾ ನನ್ನ ಭಾರತವೇ, ಬರೀ ಭಗವದ್ಗೀತೆ ಕೇಳಲಿಕ್ಕೆ ಅಷ್ಟೇ ಅಲ್ಲ, ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು ಎನ್ನುವಂತ ಕಲ್ಪನೆ ಹುಟ್ಟಲಿಕ್ಕೆ ಸಾಧ್ಯ ಇರೋದು ನನ್ನ ನಾಡಿನಲ್ಲಿ ಮಾತ್ರ. ಹೀಗಾಗಿ ಉದ್ದಕ್ಕೂ ತಿರುಗಾಡುವಾಗ ಸ್ವಾಮೀಜಿ ಹೇಳ್ತಾರೆ, ಈ ದೇಶದ ಕೇಂದ್ರವಾಗಿರುವಂತ ಧರ್ಮ ಇದೆಯಲ್ಲ, ನೀವಿದನ್ನು ಬದಲಾಯಿಸಬೇಕು ಅಂತ ಪ್ರಯತ್ನ ಪಟ್ಟರೆ ಸಾಧ್ಯವೇ ಆಗಲ್ಲ. ನೀವೇನಾದರೂ ಈ ಕೇಂದ್ರವನ್ನು ಬದಲಾಯಿಸಿ ರಾಜಕೀಯವನ್ನು, ಇದರ ಸಮಾಜ ಸುಧಾರಣೆಯನ್ನು ಕೇಂದ್ರವನ್ನಾಗಿ ಮಾಡಬೇಕು ಅಂತಂದ್ರೆ ಭಾರತ ನಷ್ಟವಾಗಿ ಹೋಗುತ್ತೆ. ಹೀಗಾಗಿ ಈ ಕೇಂದ್ರವನ್ನು ಉಳಿಸಿಕೊಳ್ಳಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಉದ್ದಕ್ಕೂ ಈ ದೇಶದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ, ಕೊಲಂಬೋದಿಂದ ಆಲ್ಮೋಡದವರೆಗೆ ನಿರಂತರವಾಗಿ ಪ್ರವಾಸದ ಉದ್ದಕ್ಕೂ ಕೂಡ ಜನರ ನಡುವೆ ಚರ್ಚೆ ಮಾಡ್ತಾ ನಡೆದ್ರಲ್ಲ ವಿವೇಕಾನಂದರು, ಅದೊಂದು ದೊಡ್ಡ ಈ ದೇಶದ ಬದಲಾವಣೆಯ ಪರ್ವ ಅಂತ. ಆ ಬದಲಾವಣೆಯ ಪರ್ವ ಹೆಂಗಿತ್ತು ಅಂತಂದ್ರೆ,
ಬೆಳಗ್ಗೆ ಸ್ವಾಮೀಜಿ ಬಹಳ ಚೆನ್ನಾಗಿ ಹೇಳಿದ್ರು ತ್ಯಾಗೇಶ್ವರಾನಂದ್. ವಿವೇಕಾನಂದರ ಮಾತುಗಳನ್ನ ಯಾರಾದರೂ ಕೇಳಿದ್ರೆ, ವಿವೇಕಾನಂದರ ಮಾತುಗಳನ್ನ ಕೇಳಿದವರು ಮೊದಲನೇದು ಆ ವಿವೇಕಾನಂದರ ಮಾತುಗಳಿಂದ ರಾಷ್ಟ್ರಭಕ್ತಿ ಹುಟ್ಟುತ್ತೆ ಸಾಮಾನ್ಯದವರಾದ್ರೆ. ಸ್ವಲ್ಪ ಆಳಕ್ಕೆ ಹೋದ್ರೆ ವಿವೇಕಾನಂದರು ಆತ್ಮಚಿಂತನೆಯತ್ತ ಸೆಳೆದುಕೊಂಡು ಹೋಗಬಲ್ಲ ಅಪರೂಪದ ಶಕ್ತಿ ಒಂದೇ ಸಾಲಿಗೆ ಇದೆ ಅಂತ. ಅಬ್ಸಲ್ಯೂಟ್ಲಿ ರೈಟ್. ವಿವೇಕಾನಂದರ ಮಾತುಗಳನ್ನು ಕೇಳಿದ ಅನೇಕರು ಸಂತರಾಗಿ ಹೋದ್ರಲ್ಲ, ಅನೇಕರು ಕ್ರಾಂತಿಕಾರಿಗಳಾಗಿ ಬಂದ್ರು. ಎಷ್ಟು ಜನ ಕ್ರಾಂತಿಕಾರಿಗಳಾಗಿ ಬಂದ್ರು ಅಂತಂದ್ರೆ, ಆವತ್ತಿನ ದಿನಗಳಲ್ಲಿ ಎಲ್ಲಾದರೂ ಕ್ರಾಂತಿಕಾರಿ ಏನಾದರೂ ಸಮಸ್ಯೆ ಮಾಡಿ ತಪ್ಪಿಸ್ಕೊಂಡು ಹೋದ್ರೆ ಅವನು ಉಳ್ಕೊಳ್ತಾ ಇದ್ದಿದ್ದು ರಾಮಕೃಷ್ಣ ಮಿಷನ್ ಅಂತೆ ಕಲ್ಕತ್ತಾದಲ್ಲಿ, ಬೇಲೂರು ಮಠದಲ್ಲಿ. ಹೀಗಾಗಿ ಪೊಲೀಸರು ಆಗಾಗ ಬಂದು ಈ ಬೇಲೂರು ಮಠವನ್ನ ಸರ್ಚ್ ಮಾಡೋದು ನಡೀತಾ ಇತ್ತು. ಕೊನೆಗೆ ಎಲ್ಲಿವರೆಗೂ ಕಿರಿಕಿರಿ ಆಗ್ಬಿಟ್ಟಿತ್ತು ಅಂತಂದ್ರೆ, ಎಲ್ಲಿ ವಿವೇಕಾನಂದರು ಇದ್ದಾರೋ ಅವರ ಚಿಂತನೆಗಳು ಪ್ರಸರಣಗೊಳ್ತಿದ್ಯೋ ಅಲ್ಲಿ ಈ ತರದ ಚಿಂತನೆಗೆ ಅವಕಾಶ ಇದೆ ಎಂದಾಗ ರಾಮಕೃಷ್ಣ ಮಿಷನ್ ಮುಚ್ಚಳಿಕೆ ಬರ್ಕೊಳ್ಬೇಕಾಯ್ತಿಲ್ಲ, ನಮಗೂ ಇದಕ್ಕೂ ಯಾವುದೂ ಸಂಬಂಧ ಇಲ್ಲ ಅಂತ. ವಿವೇಕಾನಂದರ ಪ್ರಭಾವ ಅಷ್ಟು ಜೋರಾಗಿತ್ತು. ವಿವೇಕಾನಂದರು ಕ್ರಾಂತಿಕಾರಿಗಳನ್ನು ಪ್ರೊಡ್ಯೂಸ್ ಮಾಡುವವರಾಗಿದ್ರು. ವಿವೇಕಾನಂದರು ಸನ್ಯಾಸಿಗಳನ್ನು ಪ್ರೊಡ್ಯೂಸ್ ಮಾಡಬಲ್ಲಂತ ಅಪರೂಪದ ಕೆಲಸ ಮಾಡ್ತಿದ್ರು. ಕ್ರಾಂತಿಕಾರಿಗಳು ಯಾತಕ್ಕೆ ಬೇಕು ಅಂತಂದ್ರೆ, ತತ್ಕಾಲೀನವಾಗಿ ಬೇಕಾಗಿರುವಂತ ಸ್ವಾತಂತ್ರ್ಯಕ್ಕೋಸ್ಕರ ಕ್ರಾಂತಿಕಾರಿಗಳು ಸ್ವಾತಂತ್ರ್ಯ ಪಡೆದ ನಂತರ ಈ ದೇಶ ಯಾವ ದಿಕ್ಕಿನಲ್ಲಿ ನಡಿಬೇಕು ಅಂತ ಹೇಳಲಿಕ್ಕೆ ಸಮರ್ಥವಾದ ಸನ್ಯಾಸಿಗಳು ಎರಡನ್ನೂ ತಯಾರು ಮಾಡಬಲ್ಲಂತ ಒಂದು ಗರಡಿ ಮನೆ ಯಾವುದಾದ್ರೂ ಇದ್ರೆ ಅದು ವಿವೇಕಾನಂದರ ಚಿಂತನೆಗಳು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಹೀಗಾಗಿ ಭಾರತದ ಪುನರುತ್ಥಾನ ಅಂತ ಏನಾದರೂ ನೋಡ್ತೀವಲ್ಲ, ಆ ಪುನರುತ್ಥಾನದ ಹಿಂದೆ ವಿವೇಕಾನಂದರ ಪಾತ್ರ ಬಹಳ ದೊಡ್ಡದಿದೆ. ಮಿತ್ರ, ವಿವೇಕಾನಂದರು ಯಾವಾಗಲೂ ನಮ್ಗೆ ಹೇಳಿದ ಒಂದೇ ಒಂದು ಮಾತು, ಸ್ವಾಭಿಮಾನವನ್ನು ಕಳ್ಕೊಳ್ಬೇಡಿ ಅಂತ. ಇವತ್ತು ಭಾರತ ಎಷ್ಟು ಸ್ವಾಭಿಮಾನಿಯಾಗಿದೆ, ಹೇಗೆ ಗಟ್ಟಿಯಾಗಿ ನಿಂತಿದೆ ಅಂತಂದ್ರೆ, ಇವತ್ತಿನ ಈ ಪುನರುತ್ಥಾನದ ಚಿಂತನೆ ಮಾಡುವಾಗ ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಯಾಕೆ ಅಂದ್ರೆ ಉಕ್ರೇನ್ ಮತ್ತು ರಷ್ಯಾ ಕಿತ್ತಾಡ್ತಿದೆ, ಜಗತ್ತೆಲ್ಲ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಒದ್ದಾಡ್ತಿದೆ. ಹೆಂಗ್ ಸಾಧ್ಯ ಆಯ್ತು? ಇದು ಸ್ವಾಭಿಮಾನದ ಕಾರಣಕ್ಕೆ ಸಾಧ್ಯವಾಯಿತು. ವಿವೇಕಾನಂದರ ಒಂದೆರಡು ಚಿಂತನೆಗಳು ಎಂಥ ಬದಲಾವಣೆ ತಂದಿವೆ ಅಂತಂದ್ರೆ, ಜಪಾನಿನ ಪ್ರಮುಖರು ಭಾರತಕ್ಕೆ ಓಡಿ ಬರ್ತಾರೆ, ಚೈನಾದ ಪ್ರಮುಖರು ಭಾರತಕ್ಕೆ ಓಡಿ ಬರ್ತಾರೆ, ರಷ್ಯಾದ ಪ್ರಮುಖರು ಭಾರತಕ್ಕೆ ಓಡಿ ಬರ್ತಾರೆ, ಯುಕೆಯ ಪ್ರಧಾನಮಂತ್ರಿ ಸದ್ಯಕ್ಕೆ ಭಾರತಕ್ಕೆ ಬರ್ತಾರೆ. ಈ ತರ ಒಬ್ಬೊಬ್ಬ ಪ್ರಧಾನಮಂತ್ರಿಗಳು ವಿದೇಶಾಂಗ ಸಚಿವರು ಬರಬೇಕು ಅಂದ್ರೆ ತಿಂಗಳಗಟ್ಟಲೆ ಮುಂಚೆ ತಯಾರಿ ನಡೆದಿರುತ್ತೆ. ಆದ್ರೆ ಯಾವ ತಯಾರಿಯೂ ಇಲ್ಲದೆ ಒಂದು ವಾರ ಮುಂಚೆ ಹೇಳ್ಕೊಂಡು ಬರ್ತಿದ್ದಾರೆ ಅಂತಂದ್ರೆ ಸುಮ್ಮನೆ ಬರ್ತಿಲ್ಲ, ಜಗತ್ತಿನ ಭೂಪಟದಲ್ಲಿ ಭಾರತದ ತಾಕತ್ತನ್ನ ಅರಿತುಕೊಂಡೇ ಬರ್ತಿದ್ದಾರೆ ಅಂತ. ಈ ಭಾರತದ ಕಲ್ಪನೆ ಇದೆಯಲ್ಲ, ಈ ಭಾರತದ ಕಲ್ಪನೆಯ ಬೇಸಿನ ಹಾಕೊಟ್ಟವರು ಸ್ವಾಮಿ ವಿವೇಕಾನಂದ. ಯಾವ ಅನುಮಾನವನ್ನು ಇಟ್ಕೊಳ್ಬೇಡಿ ಅದರಲ್ಲಿ. ಆ ಬೇಸನ್ ಹೇಗೆ ಹಾಕೊಟ್ರು ಅಂದ್ರೆ ಸ್ವಾಮಿ ವಿವೇಕಾನಂದರು ಪರಮಪೂಜ್ಯ ನಿರ್ಭಯಾನಂದಜಿ ಒಂದು ಅಂಶವನ್ನ ಟಚ್ ಮಾಡಿದ್ರಲ್ಲ, ಕೆಲವರಿಗೆ ನಾನು ಪೂಜಿಸುವ ದೇವರು ಮಾತ್ರವೇ ಶ್ರೇಷ್ಠ, ಉಳಿದವರೆಲ್ಲ ಕನಿಷ್ಠ ಅಂತ ಹೇಳ್ಕೊಂಡು ತಿರುಗಾಡ್ತಿರ್ತಾರೆ. ಹೀಗಾಗಿ ಹಿಂದೂ ಧರ್ಮವನ್ನ ಜರಿಯುವಂತ ಕೆಲಸವನ್ನು ಮಾಡ್ತಾರೆ. ಆದ್ರೆ ವಿವೇಕಾನಂದರು ಒಂದಾದ್ರೂ ವೇದಿಕೆಯಲ್ಲಿ, ಒಂದಾದ್ರೂ ಚಿಂತನೆಯಲ್ಲಿ ಇದು ಮಾತ್ರ ಶ್ರೇಷ್ಠ, ಬೇರೆ ಎಲ್ಲ ಕನಿಷ್ಠ ಅಂತ ಕೇಳಿದ್ದೀರೇನು? ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರನ್ನೇ ಪೂಜಿಸಬೇಕು ಅಂತ ಕೂಡ ಹೇಳಲಿಲ್ಲ. ಅದ್ವೈತಾಶ್ರಮವನ್ನು ಕಟ್ಟಿದಾಗ ಇಲ್ಲಿ ರಾಮಕೃಷ್ಣರ ಫೋಟೋ ಕೂಡ ಇಡಬಾರದು ಅಂತ ಹೇಳುವಷ್ಟರ ಮಟ್ಟಿಗೆ ಯಾರನ್ನ ನಾನು ದೇವರು ಅಂತ ಭಾವಿಸ್ತೀನೋ ಅವ್ರನ್ನೇ ನೀವು ಪೂಜಿಸಬೇಕು ಅಂತಾನು ಯಾರ ಮೇಲೂ ಹೇರದೆ ಹಿಂದೂ ಧರ್ಮದ ಚಿಂತನೆಗಳನ್ನ ವಿಶಾಲವಾಗಿ ಎಲ್ಲರೂ ಅಪ್ಪಿಕೊಳ್ಳುವಂತೆ ಮಾಡಿದ್ದಿತ್ತಲ್ಲ, ಅದು ಇವತ್ತಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಜಗತ್ತಿನ ಬದಲಾವಣೆಗೆ ಕಾರಣವಾಗುವಂತ ಅಂಶವಾಗಿದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಮಿತ್ರ, ಇವತ್ತಿನ ಭಾರತ ಇದೆಯಲ್ಲ, ಅದೊಂದು ಅದ್ಭುತವಾಗಿರುವಂತಹ ರಾಷ್ಟ್ರವಾಗಿದೆ. ಮೊನ್ನೆ ಇತ್ತೀಚೆಗೆ ಒಂದು ಸಣ್ಣ ಒಂದು ಮಾತನ್ನ ಅಮೆರಿಕಾದ ಒಬ್ಬ ಬಿಸ್ನೆಸ್ ಮನ್ ಹೇಳಿದ್ರು. ಭಾರತ ಉಕ್ರೇನ್ನಿಂದ ಆಯಿಲ್ ತಗೊಳತ್ತೆ, ಆಯಿಲ್ ತಗೊಳ್ಳೋದು ಜಗತ್ತಿನ ವಿಚಾರಕ್ಕೆ, ಜಗತ್ತಿನ ಇವತ್ತಿನ ಚಿಂತನೆಗಳಿಗೆ ವಿರುದ್ಧವಾಗಿದೆ ಅಂದ್ರೆ ಈ ದೇಶದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹೇಳಿದ್ರು, ನಮಗೆ ನಮ್ಮ ದೇಶದ ಜನ ಚೆನ್ನಾಗಿರೋದು ಬಹಳ ಮುಖ್ಯ, ಪ್ರಯಾರಿಟಿ 1. ಹಿಂಗಾಗಿ ಇದನ್ನ ಮಾಡೇ ಮಾಡ್ತೀವಿ, ಆಮೇಲೆ ಉಳಿದಿದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ. ಹಿಂಗೆ ಅವತ್ತು ಇರಲಿಲ್ಲ ನಾವು. ಸೇನ್ ಅವರು ತಮ್ಮ ಕೃತಿಯಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ನಂಗೆ ಬಹಳ ಖುಷಿ ಕೊಟ್ಟಂತ ಪ್ರಶ್ನೆ. ಆ ಪ್ರಶ್ನೆ ಏನ್ ಕೇಳ್ತಾರೆ ಗೊತ್ತೇನು? ಹೆನ್ರಿ ಕಿಸಿಂಜರ್ ನಿಕ್ಸನ್ಗೆ ಅಡ್ವೈಸರ್ ಆಗಿದ್ದಂತ ಹೆನ್ರಿ ಕಿಸಿಂಜರ್ ಒಂದ್ಸಲ ಒಂದು ಮಾತಾಡ್ತಾ ಹೇಳ್ತಾನೆ, ಜವಾಹರ್ಲಾಲ್ ನೆಹರು ಅಲಿಪ್ತ ನೀತಿಯ ಬಗ್ಗೆ ಮಾತನಾಡ್ತಾರೆ. ಅಲಿಪ್ತ ನೀತಿ ಅಂತಂದ್ರೆ ಎಲ್ಲಿ ಯುದ್ಧ ನಡೆದ್ರು ನಾವು ಯಾವ ಪರವಾಗೂ ಇಲ್ಲ ಅಂತ ಹೇಳುವಂಥದ್ದು ಅಲಿಪ್ತ ನೀತಿ. ಅದನ್ನ ಇಟ್ಕೊಂಡು ಅವನು ಏನ್ ಹೇಳ್ತಾನೆ ಗೊತ್ತಾ? ಅಲಿಪ್ತ ನೀತಿಯ ಮಾತನಾಡುವವರು ಯಾರು ಅಂತಂದ್ರೆ ಯುದ್ಧ ಮಾಡುವ ಯೋಗ್ಯತೆ ಇಲ್ಲದವರು ಮಾತ್ರ ಮಾತನಾಡೋದು ಅಂತ ಇಂಡಿಯಾನ ಅವಮಾನಿಸ್ತಾನೆ. ನಮ್ಮ ಧಾರ್ಮಿಕ ಮೌಲ್ಯಗಳನ್ನ, ನಂಬಿಕೆಗಳನ್ನ, ಯಾರಿಗೂ ಎಲ್ಲರಿಗೂ ಒಳಿತನ್ನ ಬಯಸುವಂತ ನಮ್ಮ ನಂಬಿಕೆಗಳನ್ನ, ಮೌಲ್ಯಗಳನ್ನ ಅಲುಗಾಡಿಸ್ತಾನೆ.
ಆದರೆ ವಿವೇಕಾನಂದರು ಕೂಡ ಇದೇ ಮಾತುಗಳನ್ನ ಅಲ್ಲಿ ಆಡಿದ್ರಲ್ಲ ಅಮೆರಿಕದ ವೇದಿಕೆ ಮೇಲೆ ನಿಂತುಕೊಂಡು, ಶಾಂತಿ ಮತ್ತು ಸೌಹಾರ್ದತೆಯ ವಿಚಾರವಾಗಿ ಹಿಂದೂ ಧರ್ಮದ ಚಿಂತನೆಗಳನ್ನ ಹೇಳಿದ್ರಲ್ಲ. ಒಬ್ಬನಿಗಾದರೂ ಎದುರಿಸುವ ತಾಕತ್ತಿತ್ತೇನು? ಒಬ್ಬನಿಗಾದ್ರೂ ಹೀಗೆ ಭಾರತವನ್ನ ಜರಿಯುವಂತ ತಾಕತ್ತಿತ್ತೇನು? ಯಾಕೆಂದ್ರೆ ವಿವೇಕಾನಂದರು ಬರೀ ಸಾಲುಗಳನ್ನ ಹೇಳಿರಲಿಲ್ಲ, ಅದಕ್ಕೆ ಬೇಕಾಗಿರುವಂತ ಭೂಮಿಕೆಯನ್ನ ಒದಗಿಸಿಕೊಟ್ಟು ಹಿಂದೂ ಧರ್ಮ ಎಂಥದ್ದು ಅಂತ ಹೇಳಿದ್ರಲ್ಲ. ಹೀಗಾಗಿ ಮತ್ತೊಮ್ಮೆ ಭಾರತದ ಪುನರುತ್ಥಾನಕ್ಕೆ ಬೇಕಾಗಿರುವಂತ ಎಲ್ಲ ಇಂಧನವನ್ನ ವಿವೇಕಾನಂದರು ಒದಗಿಸಿಕೊಟ್ಟಿದ್ರು ಅಂತ. ಮಿತ್ರರೇ, ವಿವೇಕಾನಂದರು ಅಕಸ್ಮಾತ್ ಏನಾದ್ರೂ ಆ ಕಾಲಘಟ್ಟದಲ್ಲಿ ಹಾಗೊಂದು ಪ್ರಯತ್ನ ಮಾಡದೇ ಹೋಗಿದ್ದಿದ್ರೆ, ಹಾಗೊಂದು ಪ್ರಯತ್ನ ಮಾಡಿ ನಮ್ಮೊಳಗೊಂದು ಎನರ್ಜಿಯನ್ನು ತುಂಬಿಸದೆ ಹೋಗಿದ್ದಿದ್ರೆ, ಇವತ್ತು ನಿಶ್ಚೇಷ್ಟಿತವಾಗಿ ಕೊರಡಿನಂತೆ ಬಿದ್ದಿರುವಂತ ಜನಾಂಗವಾಗಿರ್ತಿದ್ವಿ. ತುಳಿದವರ ಹತ್ರ ಎಲ್ಲ ತುಳಿಸ್ಕೊಂಡು, ಬೈದವರ ಹತ್ರ ಎಲ್ಲ ಬೈಸ್ಕೊಂಡಿರ್ತಿದ್ವಿ ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಎರಡನೇದು ನನಗನ್ಸುತ್ತೆ, ವಿವೇಕಾನಂದರು 39ರಲ್ಲೇ ಹೋಗೋ ಬದಲು ಇನ್ನೊಂದು 15-20 ವರ್ಷ ಇದ್ದಿದ್ರೆ ನಾವು ಇವತ್ತು ಹೆಂಗಿದ್ದೀವೋ ಇದಕ್ಕಿಂತಲೂ ಸ್ಟ್ರಾಂಗ್ ಆಗಿರ್ತಿದ್ವೇನೋ ಅಂತ ಅನೇಕ ಬಾರಿ ಅನ್ಸುತ್ತೆ. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ನಮ್ಮನ್ನು ಹಾಗೆ ಮಾಡಬಲ್ಲವಂತ. ಅವರ ಚಿಂತನೆಗಳು, ಅವರ ಆಲೋಚನೆಗಳು ಇಡೀ ಭಾರತಕ್ಕೆ ಇವತ್ತಿಗೂ ಸ್ಫೂರ್ತಿಯಾಗುತ್ತೆ. ಆ ಸ್ಫೂರ್ತಿಯನ್ನ ನಾವೆಲ್ಲರೂ ನಿರಂತರವಾಗಿ ಸ್ವೀಕರಿಸೋಣ ಅಂತ ನಾನು ಆಶಿಸ್ತಾ, ಎಲ್ಲರಿಗೂ ಪ್ರೀತಿಯಿಂದ ಆ ವಿಚಾರವನ್ನ ಹಂಚಿಕೊಳ್ತಾ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಗಳಿಗೆ ಸಮರ್ಪಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್.